ಅವರನ್ನು ಮಂತ್ರಿ ಮಾಡಿ ಅಂತೇಳಿ ಇವರು ರಾಜೀನಾಮೆ ಕೊಟ್ಟರು. ಬಹಳ ದೀರ್ಘಕಾಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಈ ಗಳಿಗೆವರೆಗೂ ಕೂಡ ಆಗಿದ್ದರು. ಅವರು 69ರಲ್ಲಿ ದಾವಣಗೆರೆಯಲ್ಲಿ ಪುರಸಭೆಯ ಸದಸ್ಯರಾಗಿ ಆಮೇಲೆ ಅದರ ಅಧ್ಯಕ್ಷರಾಗೂ ಕೂಡ ನಗರಸಭೆಯ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದರು. ತಮ್ಮ 63ನೇ ವಯಸ್ಸಿನಲ್ಲಿ ಶಾಸಕರಾದರು. 1994ರಲ್ಲಿ ಶಾಸಕರಾದರು. 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 6 ಬಾರಿ. ಒಮ್ಮೆ ಸಂಸತ್ತಿನ ಸದಸ್ಯರಾಗೂ ಕೂಡ ಆಯ್ಕೆಯಾಗಿದ್ದರು. ಅವರು ಭಾಳ ದೀರ್ಘಕಾಲ ರಾಜಕೀಯದಲ್ಲಿದ್ದರು. ಇವತ್ತು ದಾವಣಗೆರೆಗೆ ಅದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರೆದಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ದಾವಣಗೆರೆಯನ್ನು ವಿದ್ಯಾ ಕಾಶಿಯಾಗಿ ಮಾಡಿದರು. ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಕಾಲೇಜುಗಳು, ಇತರ ಸಂಸ್ಥೆಗಳನ್ನು ತೆಗೆದು ಭಾಳ ದೀರ್ಘಕಾಲ ಬಾಪೂಜಿ ವಿದ್ಯಾಸಂಸ್ಥೆ, ಬಾಪೂಜಿ ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಅದು ಈ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ತಾನೇ ನಾವು ಮೇಟಿ ಅವ್ರದ್ದು ಸಂತಾಪ ಸೂಚನೆಯನ್ನು ಮಾಡಿದ್ದಾರೆ. ಅವರು ಸಿಟ್ಟಿಂಗ್ ಮೆಂಬರು. ಇವರು ಶಾಮನೂರು ಶಿವಶಂಕರಪ್ಪನವರು ಅಷ್ಟೇ. ಅವರೆಲ್ಲರಿಗೂ ಮೊದಲಿಂದಾನೇ ಹೇಳ್ತಾ ಇದ್ರು, ನಾನು ಕೊನೆವರೆಗೂ ಅವ್ರು ಯಾವಾಗ ರಿಟೈರ್ಡ್ ಆಗ್ತೀಯ ಅಂತ ಹೇಳಿದ್ರೆ, ಇಲ್ಲ ನಾನು ಬದುಕಿರೋವರೆಗೂ ನಾನು ಅಧಿಕಾರದಲ್ಲಿ ಇರಬೇಕು ಅನ್ನೋ ಮಾತನ್ನ ನಿಲ್ತೀನಿ ಅಂತ ಹೇಳ್ತಾ ಇದ್ರು. ಇನ್ನೊಂದು ಎಲೆಕ್ಷನ್ ನಿಲ್ತೀನಿ. ಹೌದು, ಇನ್ನೊಂದು. ಈಗಲೇ ಅವ್ರಿಗೆ 95 ವರ್ಷ, ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ರು. ಅಂದ್ರೆ ಆ ಥರದ ಗಟ್ಟಿ ಮನುಷ್ಯ, ಭಾಳ ಗಟ್ಟಿ. ಅದನ್ನು ಅವರ ಇಡೀ ಜೀವನ ನಾವು ಒಂದು ಸರಿ ಮೆಲುಕು ಹಾಕ್ಕೊಂಡ್ರೆ, ಅವರು ಪ್ರಾರಂಭದಿಂದನೂ ಕೂಡ 1931 ಅವರ ಹುಟ್ಟಿದಂಥದ್ದು. ಅದಾದಮೇಲೆ ಅವಕಾಶಕ್ಕಾಗಿ ಧನ್ಯವಾದಗಳು. ಶಾಮನೂರು ಶಿವಶಂಕರಪ್ಪನವರಂಥ ಹಿರಿಯ ಮತ್ಸಜ್ಜಿಯನ್ನು ಕಳ್ಕೊಂಡು ಇವತ್ತು ಇಡೀ ರಾಜ್ಯ ಬಡವಾಗಿದೆ. ಈ ಸಂದರ್ಭದಲ್ಲಿ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಮತ್ತು ಸಭಾನಾಯಕರು ಮಾತಾಡಿದ್ದಾರೆ. ಇವರು ಕಲ್ಲಪ್ಪ ಮತ್ತು ಸಾವಿತ್ರಮ್ಮ ದಂಪತಿಗಳ 2ನೇ ಪುತ್ರ. ಆ್ಯಕ್ಚುಲಿ ಕಲ್ಲಪ್ಪನವರು ಬಿಜಾಪುರ ಭಾಗದವರು, ಇವ್ರ ತಂದೆ. ಸಾವಿತ್ರಮ್ಮ ರಾಣಿಬೆನ್ನೂರು ಗೌಡಮ್ಮನ ತಂದೆಯಿಂದ ಬಂದವರು. ಅವರಿಗೆ ಹುಟ್ಟಿದ 2ನೇ ಮಗ. ಕಲ್ಲಪ್ಪನವರು ತಂದೆಯವರು ವ್ಯಾಪಾರ, ಅತ್ಯಂತ ಭಾಳ ಬಡ ಕುಟುಂಬ. ಕಿರಾಣಿ ಅಂಗಡಿಯೊಂದಿಗೆ ಅವರ ವ್ಯಾಪಾರ ಪ್ರಾರಂಭ ಆಗಿ ಮೊದಲನೇ ಮಗ ಈ ವೃತ್ತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಅವರ ಒಡನಾಡಿಗಳು ಹೇಳಿದರು, ಅವರು ನನಗೆ ಸ್ವಲ್ಪ ಹತ್ತಿರದ ಸಂಬಂಧ ಮಾಡಿದಂಥ ಕೀರ್ತಿ ಶಾಮನೂರು ಶಿವಶಂಕರಪ್ಪನವರಿಗೆ ಇರುವಂಥದ್ದು. ಅವರು ಯಾವುದೇ ಅಧಿಕಾರವನ್ನು ಬಯಸಿ ಹೋದಂಥವರಲ್ಲ. ಅಧಿಕಾರವಾಗಲಿ ಸ್ಥಾನಮಾನಗಳಾಗಲಿ ತಾನಾಗಿ ಬಂದದ್ದನ್ನು ಸ್ವೀಕರಿಸಿ ಅದರ ಮಹತ್ವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಶಿವಶಂಕರಪ್ಪನವರು ಮಾಡಿದ್ದಾರೆ. ಇವತ್ತು ಅವರು ಕೇವಲ ರಾಜಕಾರಣ, ಸಾಮಾಜಿಕ ಅಷ್ಟೇ ಅಲ್ಲ, ಧಾರ್ಮಿಕವಾದಂಥ ಕ್ಷೇತ್ರದಲ್ಲಿ ಕೂಡ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ, ಅಖಿಲ ಕರ್ನಾಟಕ ಭಾರತ ಮಹಾ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಸಮಾಜ ಸಂಘಟನೆಯಲ್ಲಿ ಸಮಾಜದ ಒಂದು ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟು ಅವರು ಅಜರಾಮರವಾಗಿರುವಂತಹ ಅವರ ಒಂದು ಅಂತಿಮ ದರ್ಶನಕ್ಕಾಗಿ ಆಗಮಿಸಿದ್ದಾರೆ. ನಾವು ಒಂದು ಬಾಕ್ಸ್ ತಂದಿದ್ದೀವಿ, ಕೊಡ್ತೇವೆ. ಅವರ ಅಂತಿಮವಾಗಿ ನಾವು ಕೊಡಬೇಕಾಗಿರೋದೇ ಅದು ಅಂತಿಮವಾಗಿ ಅರ್ಪಿಸ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಎಲ್ಲ ರೀತಿಯ ಗೌರವವನ್ನು ಪಡ್ಕೊಂಡಂಥ ಶಾಮನೂರು ಶಿವಶಂಕರಪ್ಪನವರು ಇಹಲೋಕ ಯಾತ್ರೆಯನ್ನು ಮುಗಿಸಿದ್ದಾರೆ. ಶಿವಶಂಕರಪ್ಪನವರು ಒಬ್ಬ ವ್ಯಾಪಾರಿಗಳಾಗಿ
ಶಿಕ್ಷಣ ಪ್ರೇಮಿಗಳಾಗಿ ಔದ್ಯೋಗಿಕ ಕ್ಷೇತ್ರದಲ್ಲಿ ದುಡಿದು ಅಷ್ಟೇ ಅಲ್ಲ ರಾಜಕೀಯವಾಗಿ ತುಂಬ ಮಹತ್ವದ ಕೆಲಸ ಕಾರ್ಯಗಳನ್ನು ಮಾಡಿದಂಥವ್ರು. ಒಂದು ರೀತಿಯಲ್ಲಿ ಅಗಾಧ ಶತ್ರು ಆದಂಥವ್ರು. ಬಹುಶಃ ಶಿವಶಂಕರಪ್ಪನವರನ್ನು ದ್ವೇಷ ಮಾಡುವಂಥ ಜನ ಕರ್ನಾಟಕದಲ್ಲಿ